ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಅದಕ್ಕಿರುವಂಥ ದೂರವಾಣಿ ಸಂಖ್ಯೆಗಳನ್ನು ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ 9742690055 9742690055. ಮತ್ತೊಂದು ದೂರವಾಣಿ ಸಂಖ್ಯೆ 9482509759 9482509759. ಇದು ನೀವು ಗುರುಜನನ ಭೇಟಿ ಮಾಡಬೇಕು ಅಂದರೆ ಅಪಾಯಿಂಟ್ಮೆಂಟ್ ತೊಗೊಳ್ಳೋದಕ್ಕೆ ಇರುವಂಥ ದೂರವಾಣಿ ಸಂಖ್ಯೆ. ಇನ್ನು ಶ್ರೀನಿವಾಸ್ ಶರ್ಮಾ ಅವ್ರನ್ನ ಭೇಟಿಯಾಗಬೇಕು ಅಂದರೆ ಅದಕ್ಕೊಂದು ಲ್ಯಾಂಡ್ಲೈನ್ ದೂರವಾಣಿ ಸಂಖ್ಯೆ ಇದೆ, 08035235206 08035235206. ಇದು ಶ್ರೀನಿವಾಸ್ ಶರ್ಮಾ ಅವರನ್ನು ಭೇಟಿಯಾಗಬೇಕು ಅಂದರೆ ಅಪಾಯಿಂಟ್ಮೆಂಟ್ ತೊಗೊಳ್ಳೋದಕ್ಕೆ ಇರುವಂಥ ದೂರವಾಣಿ ಸಂಖ್ಯೆ. ಖಂಡಿತವಾಗಿಯೂ ಕರೆ ಮಾಡಿ, ಅಪಾಯಿಂಟ್ಮೆಂಟ್ ತೊಗೊಳ್ಳಿ, ಗುರುಜನ ಭೇಟಿ ಮಾಡಿ, ಶ್ರೀನಿವಾಸ್ ಶರ್ಮಾ ಅವರನ್ನ ಕೂಡ ಭೇಟಿಯಾಗಿ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ಳಿ. ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕು ಅಂದರೆ ಇರುವಂಥ ದೂರವಾಣಿ ಸಂಖ್ಯೆ ನಿಮ್ಗೆ ಗೊತ್ತಿದೆ, 08041219999 08041211999. ಖಂಡಿತವಾಗಿಯೂ ಕರೆ ಮಾಡಿ ಗುರುಜನ ಜೊತೆಗೆ ನೇರವಾಗಿ ಮಾತಾಡಿ. ಜಿ ಕನ್ನಡ ಮಹರ್ಷಿ ವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199 ಬೆಂಗಳೂರು 1. ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ನಮ್ಮ ವಾಹಿನಿಯ ಮಹರ್ಷಿ ವಾಣಿ ವಿಭಾಗದ ವಿಳಾಸ. ಇಲ್ಲಿಗೆ ನೀವು ಖಂಡಿತವಾಗಿಯೂ ಪತ್ರಗಳನ್ನು ಬರೀಬಹುದು. ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ಪತ್ರಗಳನ್ನು ಬರಿತೀನಿ ಅಂದರೆ ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂಥ ನಿಮ್ಮ ಕಣ್ಣರೇಖೆಗಳು ಸ್ಪಷ್ಟವಾಗಿ ಕಾಣುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡ್ಬೇಕು. ಇನ್ನು ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಕಡ್ಡಾಯವಾಗಿ ಫೋಟೋ ಅಗತ್ಯ ಇರೋದಿಲ್ಲ. ಇನ್ನು 9538868222 9538886822 ಇದು ನಮ್ಮ ವಾಟ್ಸಾಪ್ ದೂರವಾಣಿ ಸಂಖ್ಯೆ. ಇಲ್ಲಿಗೆ ನೀವು ದೃಶ್ಯ ದರ್ಪಣ ವಿಭಾಗಕ್ಕೆ ನಿಮ್ಮ ಸಮಸ್ಯೆಗಳೇನಿದೆ ಅನ್ನೋದನ್ನು ಸ್ಪಷ್ಟವಾಗಿ ಒಂದು ವಿಡಿಯೋ ರೆಕಾರ್ಡ್ ಮಾಡಿ, ಆ ವಿಡಿಯೋ 2 ನಿಮಿಷಗಳ ಒಳಗಾಗಿ ಇರಬೇಕು. ಆ ವಿಡಿಯೋನ ನಮ್ಮ ವಾಟ್ಸಾಪ್ ದೂರವಾಣಿ ಸಂಖ್ಯೆಗೆ ನೀವು ಖಂಡಿತವಾಗಿಯೂ ಕಳಿಸ್ಕೊಡ್ಬೋದು ಅಂತ ಹೇಳ್ತಾ, ಶುಭ ಶ್ರಾವಣ ಮಾಸದ ಶುಭ ಶುಕ್ರವಾರ. ಹಾಗಾಗಿ ನಾವೆಲ್ಲರೂ ಕಾರ್ಯಕ್ರಮದ ಪ್ರಾರಂಭದಲ್ಲಿ ದಿವ್ಯ ಕ್ಷೇತ್ರ ದೇವಿಯ ದರ್ಶನ ಮಾಡ್ಕೊಂಡು ಬರೋಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಅಂಬಾ ಜಯ ದುರ್ಗೇಂ ಜಯ ದುರ್ಗೇಂ ಜಯ ದುರ್ಗೇಂ. जय देवी जय जय देवी दुर्गा देवी शरणं. जय जय देवी जय जय देवी दुर्गा देवी शरणं. जय जय देवी जय जय देवी दुर्गा देवी शरणं. जय जय देवी जय जय देवी दुर्गा देवी शरणं. जय जय देवी जय जय देवी दुर्गा देवी शरणं. जय जय देवी जय जय देवी दुर्गा देवी शरणं. निवारिणि दुःखविमोचनि दुर्गतिनाशिनि त्रिलोचनि ब्रह्माण्डजननी ब्रह्माण्डोदरि ब्रह्माणि जय दुर्गाम्बे. दुरितनिवारिणि दुःखविमोचनि दुर्गतिनाशिनि त्रिलोचनि ब्रह्माण्डजननी ब्रह्माण्डोदरि ब्रह्माणि जय दुर्गाम्बे. जय जय देवी जय जय देवी दुर्गा देवी शरणं. जय जय देवी जय जय देवी दुर्गा देवी शरणं. ದಿವ್ಯ ದೇವಿ ದರ್ಶನ ಮಾಡಿದ್ದಾಯಿತು. ನಾವೆಲ್ಲರೂ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ನನಗೆ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯರಿಗೆ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದಾ ನಮಸ್ತಸ್ಯೈ 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 ನಮೋ ನಮಃ.
ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವಿಷ್ಣುವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಿಕಾಯ ನಮಃ ದುರ್ಗಾಯ ನಮಃ ಮಹಾಕಾಳಿಯ ನಮಃ ಮಹಾಲಕ್ಷ್ಮೀ ನಮಃ ಸರ್ವಸ್ಯಾಪ್ತೇ ನಮಃ ಸರ್ವೇಶ್ವರೀ ನಮಃ ಸರ್ವದೋಪದ್ರವಾಸಿನಿ ನಮಃ ಓಂ ಮಹಾಮೂರ್ತಯೇ ನಮಃ ಸರ್ವೇಶ್ವರೀ ನಮಃ ಸರ್ವಗೌತಮದ್ರೇ ನಮಃ ಕಾಳೀ ನಮಃ ಅಂಬಾಯ ನಮಃ ಜಗದಂಬಿಕಾಯ ನಮಃ ಲಲಿತಾಯ ನಮಃ ರಾಜ್ಞೇ ನಮಃ ರಮ್ಯಾಯ ನಮಃ ರಾಜೀವಲೋಚನ್ಯೇ ನಮಃ ರಂಜನ್ಯೇ ನಮಃ ರಮ್ಯಂಬಟಾಯ ನಮಃ ಶ್ರೀಮತೇ ನಮಃ ಚಕ್ರೇಶ್ವರೀ ನಮಃ ಚಕ್ರದಾಯಿನಿ ನಮಃ ಓಂ ಅಲಂಕಾರಪ್ರಿಯೇ ನಮಃ ಮಹಾರೂಪಾಯ ನಮಃ ವಿಷ್ಣುಸುರದೇವಾಸಿನಿ ನಮಃ ಓಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಾಲಾ ತ್ರಿಪುರಸುಂದರಿ ಶ್ರೀ ಚಕ್ರೇಶ್ವರಿ ಬಾಲಾಂಬಿಕಾಯ ನಮಃ ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸುಪರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತರಿತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಧರಾಂ ತೃಗ್ಭೂಷದಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಿಣೀಂ ಶ್ರೀಂ ಅಂಬಾಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ದುರ್ಗಾಂಬಿಕಾಯ ನಮಃ ಕಲ್ಯಾಣಾದ್ಭುತಗಾತ್ರಾಯ ಕಾಮಿದಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣಾನಿವೃದ್ಧಶ್ಚಾಶೇಷಾದ್ರೀಪತಿರೇವ ಚ ವೆಂಕಟಾಚಲಪದ್ಮನಾಭೋ ವಾಸುದೇವೋ ತ್ರಿವಿಕ್ರಮಃ ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಶ್ರೀನಿವಾಸನ ಅರ್ಧಾಂಗಿಯಾದಂಥ ತಾಯಿ ಮಹಾಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಶುಭ ಶುಕ್ರವಾರ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಈ ಶುಭ ಶುಕ್ರವಾರ ತಮ್ಮೆಲ್ಲರಿಗೂ ಸಹಿತ ತಮ್ಮ ಇಷ್ಟಾರ್ಥ ಸಿದ್ಧಿಯಾಗಲಿ, ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ತಾವು ಮಾಡುವಂತಹ ಪ್ರತಿಯೊಂದು ಕಾಯಕವೂ ಶೀಘ್ರಗತಿಯಲ್ಲಿ ಎಲ್ಲವೂ ಸಿದ್ಧಿಯಾಗಲಿ. ಪ್ರತಿಯೊಬ್ಬ ವ್ಯಕ್ತಿ ಅಪೇಕ್ಷೆ ಪಡ್ತಕ್ಕಂಥದ್ದು ತನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ, ತಾನು ಮಾಡುವ ಕಾಯಕದಲ್ಲಿ ಅರ್ಥಪೂರ್ಣವಾದಂತಹ ಲಾಭ ಸಿಗಲಿ. ಜೊತೆಗೆ ಏನೇ ಮಾಡಿದ್ರೂ ಕುಟುಂಬದ ಸದಸ್ಯರು ಎಲ್ಲರೂ ಸಹಿತ ಹಸನ್ಮುಖಿಯಾಗಿ ನಗನಗ್ತಾ ಇರಬೇಕು, ನಗುಮುಖದಲ್ಲಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು ನಾವು ಎಂಬತಕ್ಕಂತಹ ಮನಸ್ಥಿತಿ ಸಾರ್ವತ್ರಿಕವಾಗಿ ಎಲ್ಲರಿಗೂ ಇರುತ್ತೆ. ಆದರೆ ಈ ಶುಭ ದಿನ 27 ನಕ್ಷತ್ರ 12 ರಾಶಿಗಳಲ್ಲಿ ಒಂದಷ್ಟು ರಾಶಿಗಳಲ್ಲಿ ರಾಶಿ ನಕ್ಷತ್ರಚಾರ ಪ್ರಕಾರ ಒಂದಷ್ಟು ಸಮಸ್ಯೆಗಳೆಂಬತಕ್ಕಂಥದ್ದಿದೆ. ಆ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವೂ ಇದೆ. ಇರಲಿ, ಇದೆಲ್ಲ ಒಂದು ಭಾಗ. ಆದರೆ ಶ್ರಾವಣ ಮುಗಿತಾ ಬಂತು, ಭಾದ್ರಪದದ ನಾವು ಗಮನ ತಗೊಳ್ತಾ ಇದ್ದೀವಿ. ಅಂದರೆ ಶ್ರಾವಣ ಮುಗಿತಾ ಬಂದಿದೆ, ಭಾದ್ರಪದ ಆಗಮನ ಇನ್ನೇನು ಪ್ರಾರಂಭ ಆಗುತ್ತೆ. ಬೆಳಗ್ಗೆ ಎದ್ದರೆ ಅಮಾವಾಸ್ಯೆ, ಇವತ್ತೇ ಅಮಾವಾಸ್ಯೆಯ ಬಿಂಬ ಇವತ್ತು ಸ್ವಲ್ಪ ಇರುತ್ತೆ, ನಾಳೆನೂ ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ಆದ ನಂತರ ಇನ್ನು ಬರ್ತಕ್ಕಂಥದ್ದು ಭಾದ್ರಪದ ಮಾಸ ಬಂತು ಅಂದರೆ ಗೌರಿ ಹಬ್ಬ, ಗಣಪತಿ ಹಬ್ಬ ಇದು ಪ್ರಾರಂಭ. ಈಗಾಗಲೇ ಅಲ್ಲಲ್ಲೂ ನಾವು ನೋಡಿದಾಗ ಗಣಪತಿಯ ಆ ಸಡಗರ ಸಂಭ್ರಮ ವಿಶೇಷತೆ ಇದೆ. ಎಲ್ಲೆಲ್ಲಿ ಗಣಪತಿಗಳನ್ನು ಕೂಡಿಸಿದ್ದಾರೆ, ಎಲ್ಲೆಲ್ಲಿ ಗಣಪತಿಗಳನ್ನು ಕೂಡಿಸಿ ಅಲಂಕಾರ ಮಾಡಬೇಕು ಎಂಬತಕ್ಕಂತಹ ಆ ಒಂದು ಆಸೆ ಆಕಾಂಕ್ಷೆಗಳಲ್ಲಿ ಎಲ್ಲರೂ ಸಹಿತ ಕಾತುರತೆಯಿಂದಿದ್ದಾರೆ. ವರ್ಷಕ್ಕೆ ಒಂದಾವರ್ತಿ ಬರ್ತಕ್ಕಂತಹ ಈ ಭಾದ್ರಪದ ಮಾಸದ ಗೌರಿ ಗಣಪತಿ ಹಬ್ಬದ ವಿಶೇಷವಾದಂಥ ಸಡಗರ